ಇನ್ನು ಮುಂದಿನ ಸುದ್ದಿಯನ್ನು ನಾವು ಗಮನಿಸೋದಾದ್ರೆ ತೆಲಂಗಾಣಕ್ಕೆ ಅಕ್ರಮ 10 ಟಿಎಂಸಿ ನೀರು ಬಿಜೆಪಿ ಮತ್ತು ರೈತರಿಂದ ಕಿಡಿ. ತೆಲಂಗಾಣಕ್ಕೆನೆ 10 ಟಿಎಂಸಿ ನೀರನ್ನು ಬಿಡಲಾಗಿದೆ ಅನ್ನುವಂಥ ಒಂದು ಗಂಭೀರವಾದಂತಹ ಆರೋಪವನ್ನು ರಮೇಶ್ ಜಿಗಜಿಣಗಿ ಮಾಡ್ತಾರೆ. ಒಂದು ವಿಡಿಯೋ ಮಾಡಿ ಬಿಡ್ತಾರೆ. ನಮ್ಮಲ್ಲೇ ಅನ್ಯಾಯ ಆಗ್ತಾ ಇದೆ, ನಮ್ಮ ರೈತರಿಗೆ ಕುಡಿಯೋದಕ್ಕೆ ನೀರಿಲ್ಲ, ಬೆಳೆ ಬೆಳೆಯೋದಕ್ಕೆ ನೀರಿಲ್ಲ. ಈ ಸಂದರ್ಭದಲ್ಲಿ ತೆಲಂಗಾಣಕ್ಕೆ 10 ಟಿಎಂಸಿ ನೀರನ್ನು ಬಿಡುವಂತ ಅವಶ್ಯಕತೆ ಆದ್ರೂ ಏನಿತ್ತು? ಈ ಸರ್ಕಾರ ಹುನ್ನಾರವನ್ನ ಮಾಡ್ತಾ ಇದೆ. ಯಾವಾಗ ನೋಡಿದ್ರು ಪಕ್ಕದ ರಾಜ್ಯದವರನ್ನ ಸಮಾಧಾನ ಪಡಿಸೋದು, ಓಲೈಕೆ ಮಾಡೋ ಕೆಲಸವನ್ನ ಮಾಡಲಾಗ್ತಾ ಇದೆ ಅಂತ ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ. ಸೊ ಇದಕ್ಕೆ ಎಂ.ಬಿ. ಪಾಟೀಲ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. 1.5 ಟಿಎಂಸಿ ನೀರನ್ನ ಬಿಡಬೇಕಾಗಿತ್ತು, ಅದು ಮಾನವೀಯ ದೃಷ್ಟಿಯಿಂದ. 1.5 ಟಿಎಂಸಿ ನೀರು ಬಿಟ್ಟಿದ್ರೆ ಫೈನ್, 10 ಟಿಎಂಸಿ ನೀರು ಬಿಟ್ಟಿರೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ 10 ಟಿಎಂಸಿ ನೀರು ಬಿಟ್ಟಿದ್ರೆ ಅದು ದೊಡ್ಡ ಅನ್ಯಾಯ ನಮ್ಮ ರಾಜ್ಯಕ್ಕಾಗಿರೋದು. ಸೊ ಅದ್ರ ಬಗ್ಗೆ ನಾನು ಕ್ಲಾರಿಟಿ ತೆಗೆದುಕೊಳ್ತೀನಿ, ಅಧಿಕಾರಿ ಹತ್ರ ಮಾಹಿತಿಗಳನ್ನ ಕೇಳಿದ್ದೀನಿ ಅಂತ ಸಚಿವ ಎಂ.ಬಿ. ಪಾಟೀಲ್ ಹೇಳಿದ್ದಾರೆ. ಆಕ್ಚುಲಿ ಆಗಿರೋದು ಏನು ಅಂತಂದ್ರೆ, ಕುಡಿಯೋ ನೀರಿನ ಉದ್ದೇಶಕ್ಕಾಗಿ ನೆರೆಯ ತೆಲಂಗಾಣಕ್ಕೆ 1.5 ಟಿಎಂಸಿ ನೀರು ಬಿಡುಗಡೆ ಮಾಡುವುದಾಗಿ ಹೇಳಿದ್ದ ರಾಜ್ಯ ಸರ್ಕಾರ ನಾರಾಯಣಪುರದ ಬಸವಸಾಗರ ಜಲಾಶಯದಿಂದ ಕದ್ದು ಮುಚ್ಚಿ ರಾತ್ರೋರಾತ್ರೆ 10 ಟಿಎಂಸಿ ನೀರನ್ನು ಹರಿಸಿದೆ ಅಂತ ಬಿಜೆಪಿ ಹಾಗೂ ರಾಜ್ಯ ರೈತ ಸಂಘದ ನಾಯಕರು ಆರೋಪಿಸಿದ್ದಾರೆ. ರಾಜ್ಯ ಸರ್ಕಾರದ ಈ ನಡೆಯನ್ನ ಖಂಡಿಸಿ ಮಾರ್ಚ್ 24ರಂದು ಯಾದಗಿರಿ ಸಮೀಪದ ದೇವದುರ್ಗ ಕ್ರಾಸ್ ಬಳಿ ಬೃಹತ್ ಪ್ರತಿಭಟನೆಗೆ ರೈತ ಸಂಘ ಕೂಡ ಮುಂದಾಗಿದೆ. ಮಾರ್ಚ್ 26ರಂದು ಯಾದಗಿರಿ ಜಿಲ್ಲೆ ಹುಣಸಗಿಯಲ್ಲಿ ಬೃಹತ್ ಟ್ರ್ಯಾಕ್ಟರ್ ಪ್ರತಿಭಟನಾ ರ್ಯಾಲಿಯನ್ನ ನಡೆಸೋದಾಗಿ ಮಾಜಿ ಸಚಿವ ಬಿಜೆಪಿಯ ನರಸಿಂಹ ನಾಯಕ್ ಅವರು ಹೇಳಿದ್ದಾರೆ. ನೋಡಿ, 1.5 ಟಿಎಂಸಿ ನೀರನ್ನ ಮಾನವೀಯ ದೃಷ್ಟಿಯಿಂದ ಬಿಡಬೇಕು ಅಂತ ಮೊದಲೇ ಹೇಳಲಾಗಿತ್ತು. ಸೊ ಮಾನವೀಯತೆ ದೃಷ್ಟಿಯಿಂದ ನಾವು ನೀರು ಬಿಡ್ತೀವಿ ಅನ್ನೋದನ್ನ ರಾಜ್ಯ ಸರ್ಕಾರ ಹೇಳಿತ್ತು. ಫೈನ್, 1.5 ಟಿಎಂಸಿ ಆದ್ರೆ ಏನೂ ಸಮಸ್ಯೆ ಇಲ್ಲ. ರಾತ್ರೋರಾತ್ರೆ 10 ಟಿಎಂಸಿ ನೀರನ್ನ ಬಿಡ್ತಾರೆ ಅಂತಾನೆ ನಿಮ್ಗೆಲ್ಲ ನೆನಪಿರಬಹುದು ಅಥವಾ ಗೊತ್ತಿರಬಹುದು. ಯಾದಗಿರಿಯ ಸುತ್ತಮುತ್ತ ಭಾಗದಲ್ಲಿ ಇವತ್ತಿಗೂ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಾರಣ, 4 ದಿನಕ್ಕೊಂದ್ಸತಿ 8 ದಿನಕ್ಕೊಂದ್ಸತಿ ಅವ್ರಿಗೆ ನೀರನ್ನ ಬಿಡ್ಲಾಗ್ತಾ ಇದೆ. ಕುಡಿಯೋದಕ್ಕೆ ನೀರಿಲ್ಲ, ಆ ಥರದೊಂದು ಪರಿಸ್ಥಿತಿ ಆ ಭಾಗದಲ್ಲಿ ನಿರ್ಮಾಣ ಆಗಿದೆ. ಅಂದ್ರೆ ನಮ್ಮ ರಾಜ್ಯದ ಜನರನ್ನೇ, ನಮ್ಮ ರಾಜ್ಯದ ರೈತರನ್ನೇ ಸಮಸ್ಯೆಯನ್ನ ಅನುಭವಿಸ್ತಿರೋ ಸಂದರ್ಭದಲ್ಲಿ, ನೀರಿಲ್ದೇನೆ ಪರದಾಡ್ತಿರುವಂತ ಸಂದರ್ಭದಲ್ಲಿ ತೆಲಂಗಾಣಕ್ಕೆ 10 ಟಿಎಂಸಿ ನೀರು ಬಿಡೋದ್ರ ಅವಶ್ಯಕತೆ ಇತ್ತ ಅನ್ನೋದು ಪ್ರಶ್ನೆ. ಇದು ಓಲೈಕೆ ಅಂತ ಹೇಳಬೇಕು ಅಥವಾ ಈ ಸರ್ಕಾರಕ್ಕೆ ಏನಾಗಿದೆ ಅಂತ ಕೇಳಬೇಕು, ಗೊತ್ತಿಲ್ಲ. ಜಾಸ್ತಿ ದಿನ ಈ ಸರ್ಕಾರ ಹಿಂಗೆ ಮಾಡಿದ್ರೆ ಉಳಿಯಲ್ಲ ಅನ್ನುವಂಥದ್ದನ್ನ ರಮೇಶ್ ಜಿಗಜಿಣಗಿ ಅವರು ಹೇಳಿದ್ದಾರೆ. ಇನ್ನು ಬಸವಸಾಗರ ಜಲಾಶಯದಿಂದ ರಾಜ್ಯ ಸರ್ಕಾರ ಕದ್ದು ಮುಚ್ಚಿ ರಾತ್ರೋರಾತ್ರಿ ತೆಲಂಗಾಣಕ್ಕೆ ಈ 10 ಟಿಎಂಸಿ ನೀರು ಹರಿಸಿದೆ ಅಂತ ಏನ್ ಹೇಳಲಾಗ್ತಾ ಇದೆಯೋ, ಇದಕ್ಕೆ ಸಂಬಂಧಪಟ್ಟಂತೆ ಮೌಖಿಕ ಆದೇಶದಿಂದಾಗಿ ನೀರು ಬಿಟ್ಟಿದ್ದೀವಿ ಎಂಬುದಾಗಿ ಅಧಿಕಾರಿಗಳು ಹಾರಿಕೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಯಾರು ಮೌಖಿಕ ಆದೇಶ ಕೊಟ್ಟಿದ್ರು ಅನ್ನೋದು ಗೊತ್ತಿಲ್ಲ. ಈಗ ನಮ್ಮ ರೈತರ ಬೆಳೆಗಳಿಗೆ ನೀರು ಸಿಗ್ತಾ ಇಲ್ಲ, ಹಾಗಾಗಿ ಪ್ರತಿಭಟನೆಯನ್ನ ಮಾಡ್ತೀವಿ, ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾರು ಮೌಖಿಕವಾಗಿ 10 ಟಿಎಂಸಿ ನೀರು ಬಿಡಿ ಅಂತ ಇವ್ರಿಗೆ ಹೇಳಿದ್ರೋ ಗೊತ್ತಿಲ್ಲ. ಒಟ್ನಲ್ಲಿ ಬಲಿಪಶು ಆಗೋದು ಅಧಿಕಾರಿಗಳೇ. ಯಾಕಂದ್ರೆ ಯಾರು ಹೇಳಿದ್ರೋ ಅವ್ರೀಗ ಸಚಿವರೋ ಅಥವಾ ಸರ್ಕಾರದ ಉನ್ನತ ಹುದ್ದೆಯಲ್ಲಿರೋರೋ ಗೊತ್ತಿಲ್ಲ, ಅವ್ರ ಹೆಸರು ಹೊರಗಡೆ ಬರಲ್ಲ. ಈಗ ಬಿಟ್ಟಿರುವಂತ ನೀರು ಬಿಟ್ರಲ್ಲ ಅಧಿಕಾರಿಗಳು, ಇವರು ಬಲಿಪಶು ಆಗ್ತಾರೆ. ಗೊತ್ತಿಲ್ಲ ಎಂ.ಬಿ. ಪಾಟೀಲ್ ಅವ್ರಿಗೆ ಏನು ಹೇಳಿದ್ದಾರೆ ಅಂದ್ರೆ, ಇದ್ರ ಬಗ್ಗೆ ಮಾಹಿತಿ ಇಲ್ಲ, ಹಂಗೇನಾದ್ರು 10 ಟಿಎಂಸಿ ನೀರು ಬಿಟ್ಟಿದ್ದೇ ಆಗಿದ್ದಲ್ಲಿ ಅದು ದೊಡ್ಡ ಅನ್ಯಾಯ, ನಾನು ಮಾಹಿತಿ ಕೇಳಿದ್ದೀನಿ, ಆ ಮಾಹಿತಿ ಕೊಡ್ತಾ ಇದ್ದ ಹಾಗೇನೆ ನಿಮ್ಮ ಹತ್ರ ನನ್ನ ವಿಚಾರವನ್ನು ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ರೈತ ಮುಖಂಡರು ಕೂಡ ಇದಕ್ಕೆ